ಭೀಮೆ ಅಬ್ಬರ ಇನ್ನೂ ಕೂಡ ತಗ್ಗಿಲ್ಲ. ಹೀಗಾಗಿ ಅನ್ನದಾತರಿಗೆ ಸಾಲು ಸಾಲು ಸಂಕಷ್ಟ ಎದುರಾಗ್ತಾ ಇದೆ. ಭೀಮೆ ಆರ್ಭಟಕ್ಕೆ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ಗಳು ನೆಲಕ್ಕುರುಳಿದವೆ. ಯಾದಗಿರಿ ಜಿಲ್ಲೆಯ ಮುಷ್ಟೂರು ಗ್ರಾಮದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿರೋದು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ ಹಾನಿಗೊಳಗಾಗಿದ್ದಾವೆ. ಭೀಮಾ ನದಿ ಪಾತ್ರದಲ್ಲಿ 400ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಸಮಾಗಿದ್ದಾವೆ. 200ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳಿಗೆ ಹಾನಿ ಉಂಟಾಗಿದೆ. ಇದರಿಂದ ರೈತರು ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ವಿದ್ಯುತ್ ಪೂರೈಕೆ ಮಾಡೋದಕ್ಕಾಗ್ತಾ ಇಲ್ಲ. ಯಾದಗಿರಿ ಜಿಲ್ಲೆಯು ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ತುತ್ತಾಗಿ ಅಕ್ಷರಶಃ ಅನ್ನದಾತರ ಬದುಕು ಈಗ ನುಚ್ಚುನೂರಾಗಿರ್ತಕ್ಕಂಥದ್ದು. ಭೀಮಾ ನದಿ ಪ್ರವಾಹದಿಂದ ಹಲವು ಜಮೀನುಗಳು ಜಲಾವೃತವಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಈಗ ಮತ್ತೊಂದು ಹೊಡೆತ ಈಗ ರೈತರಿಗೆ ಬಿದ್ದಿರ್ತಕ್ಕಂಥದ್ದು. ಏನು, ತಮ್ಮ ಜಮೀನುಗಳಿಗೆ ನೀರುಣಿಸಲು ಅಳವಡಿಸಿರ್ತಕ್ಕಂಥ ಎಲ್ಲ ಉಪಕರಣಗಳು ಸಂಪೂರ್ಣವಾಗಿ ಭೀಮಾ ನದಿ ಪ್ರವಾಹಕ್ಕೆ ಈಗ ಹರಿದುಕೊಂಡು ಹೋಗಿರ್ತಕ್ಕಂಥದ್ದು. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀವಿ. ನಾವೀಗ ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ಹೊರವಲಿರ್ತಕ್ಕಂಥ ಒಂದು ಭೀಮಾ ನದಿಯ ಒಂದು ತೀರದಲ್ಲಿರ್ತಕ್ಕಂಥದ್ದು. ಈ ಒಂದು ಭೀಮಾ ನದಿ ತೀರದಲ್ಲಿ ರೈತರು ಐಪಿಸೆಟ್ ಪಂಪ್ ಸೆಟ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ರು. ಜೊತೆಗೆ ಸಾವಿರಾರು ರೂಪಾಯಿಗಳನ್ನು ಖರ್ಚು ಮಾಡಿ ಪೈಪ್ಗಳನ್ನು ಕೂಡ ಅಳವಡಿಕೆ ಮಾಡಿದ್ರೆ ಎಲ್ಲವೂ ಕೂಡ ಈಗ ನೀರಲ್ಲಿ ಈಗ ಹರಿದುಕೊಂಡು ಹೋಗಿರ್ತಕ್ಕಂಥ ಹರಿದುಳಿದಿರ್ತಕ್ಕಂಥ ಪೈಪ್ ಹಾಗೂ ಐಪಿಸೆಟ್ ಸೇರಿದಂತೆ ಏನು ವಿದ್ಯುತ್ ಟ್ರಾನ್ಸ್ಫಾರ್ಮ್ ಹಾಗೂ ಕಂಬಗಳನ್ನು ಸಹ ಈಗ ಇಲ್ಲಿ ಇದ್ದಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಇವು ಏನು ವಿದ್ಯುತ್ ಕಂಬಗಳು, ಈ ವಿದ್ಯುತ್ ಕಂಬಗಳು ಸಂಪೂರ್ಣವಾಗಿ ಏನು ಪ್ರವಾಹದ ಹೊಡೆತಕ್ಕೆ ಕಟ್ಟಾಗಿ ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಇಲ್ಲಿ ವಿದ್ಯುತ್ ವೈರ್ ಕೂಡ ಇರ್ತಕ್ಕಂಥದ್ದು. ಆ ವೈರ್ ಕೂಡ ಸಂಪೂರ್ಣವಾಗಿ ಈಗ ನೆಲಕ್ಕುರುಳಿರ್ತಕ್ಕಂಥದ್ದು. ಯಾಕಂದ್ರೆ ಈಗ ಸಾಕಷ್ಟು ರೀತಿಯಲ್ಲಿ ಕೂಡ ಏನು ಪ್ರವಾಹದ ಕೂಡ ಬಂದಿತ್ತು. ಇದರಿಂದಾಗಿ ಈಗ ಎಲ್ಲ ವಿದ್ಯುತ್ ಉಪಕರಣಗಳು ಸಹ ಈಗ ನೆಲಕ್ಕುರುಳಿರ್ತ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಇಲ್ಲಿ ಒಂದು ವಿದ್ಯುತ್ ಟ್ರಾನ್ಸ್ಫಾರ್ಮ್ ಇರ್ತಕ್ಕಂಥದ್ದು. ಇದೇ ಒಂದು ಜಾಗದಲ್ಲಿ ಸುಮಾರು 10 ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳು ಈಗ ನೆಲಕ್ಕುರುಳಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ವಿದ್ಯುತ್ ಟ್ರಾನ್ಸ್ಫಾರ್ಮ್ಗಳನ್ನು ಅಳವಡಿಸಲು ಈಗ ಕಟ್ಟೆಗಳನ್ನು ಸಹ ಇಲ್ಲಿ ಏನು ರೈತರು ಕಟ್ಟಿದ್ರು. ಈಗ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಜಮೀನುಗಳಿಗೆ ನೀರುಣಿಸಲು ಐಪಿಸೆಟ್ ಇರ್ಬೋದು, ಪಂಪ್ ಸೆಟ್ಟು, TC ಕಂಬ ಎಲ್ಲನೂ ಕೂಡ ಅಳವಡಿಕೆ ಮಾಡಿದ್ರಿ. ಈಗ ಕಂಪ್ಲೀಟ್ ಆಗಿ ಈಗ ನೀರಲ್ಲಿ ಹರಿದುಕೊಂಡು ಹೋಗಿರ್ತಕ್ಕಂಥದ್ದು. ಯಾರೋ ಅಧಿಕಾರಿಗಳು ಭೇಟಿ ನೀಡಿ ಎಲ್ಲವನ್ನು ಪರಿಶೀಲನೆ ಮಾಡಿದಾರ ಅಂತ? ಯಾರು ಮಾಡಿಲ್ಲ ಸರ್, ಎಲ್ಲ ಲಕ್ಷಣ ಆಗ್ಯದ. ಏನಪ್ಪ ಮೋಟ್ರ್ಗಳು ಹರ್ಕೊಂಡು TC ಬಿದ್ದಾವ, ಕಂಬ ಬಿದ್ದಾವ, ಎಲ್ಲ ಹೈರಾಣ ಆಗ್ಯದ. ಏನಪ್ಪ ಅಂದ್ರೆ ಈಗ ಇದ್ದವಕ್ಕನ ಏನದ ಕೌಳಿ ಇದ್ದವಕ್ಕನ ಕೌಳಿಗೆ ಏನಪ್ಪ ಅಂದ್ರೆ ಕರೆಂಟ್ ಇಲ್ಲ, ಏನಿಲ್ಲ. ರೈತರು ಏನಪ್ಪ ಅಂದ್ರೆ ಎಣ್ಣೆ ಕುಡಿಯಂಗಾಗ್ಯದ. ಎಣ್ಣೆ ಕುಡಿಯಂಗಾಗ್ಯದ. ಇದ್ರನ್ನ ಏನಪ್ಪ ಅಂತಂದ್ರೆ ಎಣ್ಣೆ ಕುಡಿ ಅಂದ್ರೆ ನಾವು ಕುಡಿತೀವಿ. ML ಸಾಹೇಬರು ನಮ್ಮ ಯಾದಗಿರಿ ಬಲ್ಲಿ ML ಸಾಹೇಬರು ನಮ್ಮ ಬಡವರು ಹೆಂಗಿರಪ್ಪ ಅಂತ ಬರಲಿಲ್ಲ. ಒಳಗೆ ಹರ್ಕೊಂಡು ಹೋದ್ರೂ ಬರಲಿಲ್ಲ. ಏನಪ್ಪ ಅಂದ್ರೆ ಲಕ್ಷಣ ಗಟ್ಟಲೆ 3 ಲಕ್ಷ ಖರ್ಚು ಮಾಡ್ಯಾನ್ರಿ. ಇನ್ನೊಬ್ಬ ರೈತರಿದ್ರ ಮಾತಾಡ್ತಾರೆ. ಈಗ ಲಕ್ಷಾಂತರ ರೂಪಾಯಿ ಮೌಲ್ಯದ ನಿಮ್ಮ ಎಲ್ಲ TCಗಳು, ಕಂಬಗಳು ಎಲ್ಲವೂ ಕೂಡ ನೆಲಕ್ಕುರುಳಿರ್ತಕ್ಕಂಥದ್ದು. ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಏನಾದರೂ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡಿದಾರ? ಜೊತೆಗೆ ಎಷ್ಟೆಲ್ಲ ರೀತಿಯ ಪ್ರಮಾಣದಲ್ಲಿ ಹಾನಿ ಆಗಿದೆ ಅಂತ? ಇಲ್ಲಿ ಭಾಳ ಪ್ರಮಾಣ ಹಾಳಾಗಿದೆ ರೀ. ಎಲ್ಲ TC ಕಂಬ ಆಗಲಿ ಅಥವಾ ಇನ್ನು ಮೋಟ್ರ್ ಆಗಲಿ, ಈ ಮೋಟ್ರ್ ಕಚ್ಚಂಥ ಫುಟ್ಬಾಲ್ ಆಗಲಿ ಹರ್ಕೊಂಡು ಎಲ್ಲವೂ ಕಂಪ್ಲೀಟ್ ಒಳಗೆ ಹೋಗಿಬಿಟ್ಟವು ಸರ್. ಯಾವ ಅಧಿಕಾರಿನೂ ಬಂದಿಲ್ಲ, ನಮಗೆ MLAನೂ ಕೇಳಿಲ್ಲ, ಇನ್ನೊಬ್ಬರು ಕೇಳಿಲ್ಲ. ಆದರೂ ಇಷ್ಟೇ ನಮ್ಮ ಸಿದ್ದರಾಮಯ್ಯ ತಾತ ಕೈ ಮುಗಿದು ಕೇಳ್ಕೊತೀವಿ, ಸ್ವಲ್ಪ ಕಣ್ಣು ತೆಗೆದು ನೋಡಿ. DK ಶಿವಕುಮಾರ್ ಸ್ವಲ್ಪ ನೀವು ಕಣ್ಣು ತೆಗೆದು ನೋಡ್ರಿ ರೈತರನ್ನ. ಮುಷ್ಟೂರು ಗ್ರಾಮದ ಯಾದಗಿರಿ ತಾಲೂಕಿನ ಮುಷ್ಟೂರು ಗ್ರಾಮದ ಬಡ ರೈತರು. ಕ್ಯಾಮ್ರಾಮನ್ ರಫೀಕ್ ಜೊತೆ ಪರಶುರಾಮ ನಾಯ್ಕ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.